ಹೀಲಿಂಗ್ ಫುಡ್ಸ್ ಅನ್ನೋ ಬುಕ್ಕಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಬ್ಬ ವ್ಯಕ್ತಿ ದಿನಕ್ಕೆ ಅಟ್ಲೀಸ್ಟ್ 1 ಕಪ್ಪಷ್ಟು ಬಟಾಣಿನ ತಿಂದರೆ ಅದು ಅವನ ದೇಹಕ್ಕೆ ದಿನಕ್ಕೆ ಬೇಕಾಗುವ ಅರ್ಧದಷ್ಟು ಪೋಷಕಾಂಶಗಳನ್ನು ಕೊಡುತ್ತದೆ ಅಂತ ಹೇಳ್ತಾರೆ. ಇಂಥ ಅದ್ಭುತ ಲಾಭ ಇರುವಂತಹ ಬಟಾಣಿಯ ಸೂಪರ್ ಸ್ಪೆಷಲ್ ಗಸಿ ಮತ್ತು ಅದರಿಂದ ಇರುವ ಆರೋಗ್ಯದ ಲಾಭಗಳನ್ನು ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ ನಮಸ್ತೆ, ಹೇಗಿದ್ರಿ ಎಲ್ರು? ಇವತ್ತೊಂದು ಸೂಪರ್ ಆಗಿರುವಂತಹ ತುಂಬಾನೇ ಸ್ಪೆಷಲ್ ಆಗಿರುವಂತಹ ಹಸಿ ಬಟಾಣಿ ಗಸಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿರೋ ರೆಸಿಪಿ, ತುಂಬಾನೇ ಚೆನ್ನಾಗಿರುವಂತಹ ರೆಸಿಪಿ. ಇಲ್ಲಿ ತನಕ ನೀವು ಮಾಡಿರಲ್ಲ, ತುಂಬಾನೇ ಡಿಫ್ರೆಂಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಒಂದ್ಸರಿ ನೀವು ಈ ರೆಸಿಪಿನ ಮಾಡಿದ್ರೆ ಮತ್ತೆ ಖಂಡಿತವಾಗ್ಲೂ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ ಈ ರೆಸಿಪಿ. ರೋಟಿಗೆ ಚಪಾತಿಗೆ ತುಂಬಾನೇ ಅದ್ಭುತವಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಈ ಹಸಿ ಬಟಾಣಿ ಇದೆಯಲ್ಲ, ಆರೋಗ್ಯಕ್ಕೆ ಅದೆಷ್ಟು ಲಾಭಗಳಿವೆ ಇದನ್ನ ತಿಂದರೆ ಅಂತಂದರೆ ನೀವು ಖಂಡಿತ ನಂಬಲ್ಲ. ಗೊತ್ತಾಗಬೇಕು ಅಂತಂದರೆ ನನ್ನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಬಗ್ಗೆ ಫೀಡ್ಬ್ಯಾಕ್ನ ಕೂಡ ಕೊಡಲಿಕ್ಕೆ ಮರೆಯಬೇಡಿ. ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ನಂಗೆ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ನಿಜವಾಗಿ ಹೇಳಬೇಕು ಅಂತಂದರೆ ಈ ಬಟಾಣಿ ಇದೆಯಲ್ಲ, ಇದು ಗಂಡಸರಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಯಾಕೆ, ಹೇಗೆ, ಏನಕ್ಕೆ ಅಂತ ಗೊತ್ತಾಗಬೇಕಾದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು. ಮೊದಲಿಗೆ ನಾನು ಬಟಾಣಿ ಗಸಿನ ಸೂಪರಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಗಸಿ ನಮಗೆ ಚಪಾತಿ ಮತ್ತು ರೋಟಿ ತಿನ್ನಲಿಕ್ಕೆ ತುಂಬಾ ಸೂಪರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಇದರಲ್ಲಿ ಒಂದು 3 ಕಪ್ ಇದೆ, ಜಾಸ್ತಿನೇ ಸ್ವಲ್ಪ ಮಾಡ್ತಾ ಇದ್ದೀನಿ. 3 ಕಪ್ಪಷ್ಟು ನಾನು ಹಸಿ ಬಟಾಣಿ, ಇದೇನು ಬಟಾಣಿ ಅಂತಂದರೆ ಕೋಡ್ ಬರುತ್ತಲ್ವ, ಕೋಡಿಂದ ಬಿಡಿಸಿಟ್ಟಂತಹ ಬಟಾಣಿ. ಇದನ್ನ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೆನೆ ಹಾಕಿದ ಬಟಾಣಿ ಅಲ್ಲ, ಹಸಿ ಬಟಾಣಿನ ತಗೊಂಡಿದ್ದೀನಿ. ಇದಕ್ಕೆ ನಾನು ಬೆರಕ್ಕೆ ಹಾಕಲಿಕ್ಕೆ 1 ಆಲೂಗಡ್ಡೆ, 1 ಟೊಮೆಟೊ. ಯಾಕಂತಂದರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಟೊಮೆಟೊ ಮತ್ತು ನಾವು ಆಲೂಗಡ್ಡೆನ ಹಾಕ್ಕೊಂಡ್ರೆ. ಮೊದಲು ಇದನ್ನ ಕಟ್ ಮಾಡಿಕೊಂಡು ಮತ್ತು ಈ ಬಟಾಣಿ, ಟೊಮೆಟೊ ಮತ್ತು ಆಲೂಗಡ್ಡೆ ಎಲ್ಲದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ನಾರ್ಮಲಾಗಿ ಬೇಯಿಸ್ಬೋದು ಸ್ಟವ್ವಲ್ಲಿ ಒಂದು ಪಾತ್ರೆಯಲ್ಲಿಟ್ಟು, ಬಟ್ ಜಾಸ್ತಿ ಗ್ಯಾಸ್ ಬೇಕಾಗುತ್ತೆ. ನಾವು ಕುಕ್ಕರಲ್ಲಿ ಜಸ್ಟ್ 1 ವಿಷಲ್ ಹಾಕಿದ್ರೂ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಜಸ್ಟ್ ಒಂಚೂರು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕೊಳ್ಳೋದು ಬೇಡ, ಮುಳುಗುವಷ್ಟು ನೀರು ಹಾಕಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ನಾನು ವಿಷಲ್ ಇಟ್ಬಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರಲ್ಲಿ ಜಸ್ಟ್ 1 ವಿಷಲ್ ಸಾಕು. ಅಷ್ಟರಲ್ಲಿ ನಾವು ಏನು ಮಾಡೋಣ, ಮಸಾಲಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಮಸಾಲಕ್ಕೆ ನಾನು ಎಲ್ಲ ರಾ ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ಫ್ರೈ ಮಾಡಿ ಕೊನೆಗೆ ಮಸಾಲ ಮಾಡ್ತೀನಿ. ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ 1-2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು 1 ಕಟ್ ಮಾಡಿರೋ ನೀರುಳ್ಳಿ, ಸ್ವಲ್ಪ ಕರಿಬೇವು, 7-8 ಹೆಸರು ಬೆಳ್ಳುಳ್ಳಿ, 1 ತುಂಡು ಶುಂಠಿ ಹಾಕಿಬಿಟ್ಟು ಫಸ್ಟ್ ಇದನ್ನ ಸ್ವಲ್ಪ ಹುರಿದ್ಕೊಳ್ಳಿ. ಅದಾದ ನಂತರ ಇವಾಗ ನಾನು ಇದಕ್ಕೆ ರುಚಿ ಜಾಸ್ತಿ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಗೋಡಂಬಿನ ಹಾಕೊತಾ ಇದ್ದೀನಿ. ಒಂದು 8-10 ಗೋಡಂಬಿ, ಯಾಕಂತಂದರೆ ತುಂಬಾ ಸಖತ್ತಾಗಿ ಟೇಸ್ಟ್ ಬರುತ್ತೆ ಗೋಡಂಬಿನ ಹಾಕ್ಕೊಂಡ್ರೆ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಸೊಂಪು ಅಂದರೆ ಬಡೆ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನು ಸಾಸಿವೆ, 1/4 ಟೇಬಲ್ ಸ್ಪೂನಷ್ಟು ಓಂಕಾಳು, 1/4 ಟೇಬಲ್ ಸ್ಪೂನಷ್ಟು ಮೆಂತೆ. ಇಷ್ಟನ್ನು ಹಾಕಿಬಿಟ್ಟು ಲೈಟಾಗಿ ಹುರಿದ್ಕೊಳ್ಳಿ. ನೀವು ಓಂಕಾಳು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನು ಯಾಕೆ ಓಂಕಾಳು ಹಾಕ್ತೀನಿ ಅಂತಂದರೆ ಗ್ಯಾಸ್ಟ್ರಿಕ್ ಇದ್ದರೆ ತುಂಬಾ ಒಳ್ಳೆಯದು. ಅದಾದ ನಂತರ ನಾನು ಇದಕ್ಕೆ ಮೆಣಸು ಜಾಸ್ತಿ ಹಾಕ್ತಾ ಇಲ್ಲ, ಬರೀ 3 ಗುಂಟೂರು ಮೆಣಸು ಮತ್ತು 1 ಬ್ಯಾಡಗಿ ಮಿರ್ಚಿ ಇಷ್ಟೇ ಹಾಕ್ತಾ ಇರೋದು. ಇದು ಜಾಸ್ತಿ ಖಾರ ಆಗಬಾರ್ದು. ಮೆಣಸನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಂಡ ನಂತರ ಇವಾಗ 2 ಮುಷ್ಟಿಯಷ್ಟು ಅಥವಾ 2 ಕಪ್ಪಷ್ಟು, ಚಿಕ್ಕ ಕಪ್ಪಲ್ಲಿ 2 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ, ಆಮೇಲೆ 1/4 ಟೇಬಲ್ ಸ್ಪೂನಷ್ಟು ಇಂಗು. ಇಷ್ಟನ್ನು ಹಾಕಿ ಲಾಸ್ಟ್ಗೆ ಹುರಿದ್ಕೋಬೇಕು. ಅರಶಿನ ಮತ್ತು ಇಂಗನ್ನು ನಾವು ಮೊದಲೇ ಹಾಕೋಬಾರ್ದು, ಯಾಕಂತಂದರೆ ಅದು ಕರೆಕ್ಟ್ ಇದ್ದರೆ ಫ್ಲೇವರೇ ಚೇಂಜ್ ಆಗಿ ಹೋಗುತ್ತೆ. ಅರಶಿನ ಇಂಗು ಹಾಕಿದ ನಂತರ ಜಸ್ಟ್ 1-2 ರೌಂಡು ನೀವು ಮಿಕ್ಸ್ ಮಾಡಿ ಸ್ಟವ್ನ ಬಂದ್ ಮಾಡಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ಇದು ತಣ್ಣಗಾದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ನಾವು ಮಿಕ್ಸಿಗೆ ಹಾಕಿ ಫಸ್ಟ್ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮಸಾಲನೆಲ್ಲ ಪುಡಿ ಮಾಡಬೇಕು. ಇದು ಪುಡಿ ಆದ ನಂತರ ಇವಾಗ ಮತ್ತೆ 1 ಕಪ್ಪಷ್ಟು ನೀರು ಹಾಕಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ.
1 ಅಥವಾ ಅರ್ಧ ಕಪ್ ವಾಟರ್ ಆದರೂ ಸಾಕು, ಯಾಕಂತಂದರೆ ತುಂಬ ತೆಳು ಆಗಬಾರ್ದು. ಇದನ್ನ ಗ್ರೇವಿ ಟೈಪ್ ಮಾಡ್ತೀವಿ. ಸೊ ನೋಡಿಕೊಂಡು ನೀವು ಗ್ರೈಂಡ್ ಮಾಡಿ ಮಸಾಲ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ. ಇವಾಗ ನೋಡಿ ಬಟಾಣಿ ಚೆನ್ನಾಗಿ ಬೆಂದಿದೆ, ಆಲೂಗಡ್ಡೆನೂ ಬೆಂದಿದೆ, ತುಂಬ ಸ್ಮ್ಯಾಶ್ ಆಗಿಲ್ಲ. ಇದನ್ನ ಇವಾಗ ನೀವು ಸೋಸಿ ಒಂದು ಪಾತ್ರೆಗೆ ಹಾಕಿ ಇಟ್ಬೇಡಿ. ಈ ನೀರನ್ನು ಇದೆಯಲ್ಲ ಚೆಲ್ಲಬೇಡಿ. ಇದನ್ನ ನಾವು ಗ್ರೇವಿ ಅಡ್ಜಸ್ಟ್ ಮಾಡಲಿಕ್ಕೆ ಹಾಕೋಬಹುದು. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ನಂತರ ಈ ಮಸಾಲ ಇದೆಯಲ್ಲ, ಮಸಾಲ ಪೇಸ್ಟನ್ನು ಹಾಕ್ಕೊಂಡು ನಾವು ಮಸಾಲ ಪೇಸ್ಟನ್ನು ಫಸ್ಟ್ ಕುದಿಸ್ಕೋಬೇಕಾಗುತ್ತೆ. ಇವಾಗ ನೀವಿದೆಯಲ್ಲ ಈ ಗ್ರೇವಿ ಎಷ್ಟು ಹದ ಬೇಕು, ದಪ್ಪ ಬೇಕಾ ತೆಳು ಬೇಕಾ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ನಾನು ಬಟಾಣಿ ಬೇಯಿಸಿದ ನೀರನ್ನೇ ಹಾಕೊತಾ ಇದ್ದೀನಿ. ಆ ನೀರನ್ನು ಚೆಲ್ಲಬೇಡಿ, ತುಂಬಾ ಟೇಸ್ಟ್ ಇರುತ್ತೆ ಆ ನೀರು. ಜಾಸ್ತಿ ನೀರು ಹಾಕ್ತಾ ಇಲ್ಲ, ಸ್ವಲ್ಪನೇ ಆ ಬಟಾಣಿ ಬೇಯಿಸಿದ ನೀರು ಅಷ್ಟೇ ಹಾಕ್ತಾ ಇರೋದು, ಎಕ್ಸ್ಟ್ರಾ ನೀರು ಹಾಕ್ತಾ ಇಲ್ಲ. ಅದಕ್ಕೆ ಇವಾಗ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಉಪ್ಪು ಹಾಕಿರೋದು. ಇದನ್ನ ಮುಚ್ಚಿಟ್ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಕುಕ್ ಮಾಡಬೇಕು. ದಪ್ಪ ಗ್ರೇವಿನ ಹೈ ಫ್ಲೇಮಲ್ಲಿಟ್ಟು ಕುಕ್ ಮಾಡೋಕ್ಕೆ ಹೋಗಬೇಡಿ, ತಳ ಹಿಡಿಯುತ್ತೆ. ಅದು ಕುದಿದಾದ ನಂತರ ಮಸಾಲ ಚೆನ್ನಾಗಿ ಕುದಿ ಬಂದ ನಂತರ ಇವಾಗ ಬೇಯಿಸಿಟ್ಟಿರುವಂತಹ ಬಟಾಣಿ ಮತ್ತು ಆಲೂಗಡ್ಡೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಹದಕ್ಕೆ ಬಂದಿದೆ ಅಂತ. ಈ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ರುಚಿ ಬಂದಿರ್ಬೋದು ಅಂತ. ಇದಕ್ಕೆ ಮತ್ತೆ ಬೇಕಾದರೆ ಕೊನೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಕೊನೆಗೆ ಫ್ಲೇವರಿಗೆ. ಅದಾದ ನಂತರ ಫ್ರೈ ಮಾಡಿಟ್ಟಿರುವಂತಹ ಕರಿಬೇವು, ಒಂದು ಸ್ವಲ್ಪ ಪುದೀನ ಸೊಪ್ಪು. ಇದು ನೀವು ಮಸಾಲ ಕುದಿದಾದ ನಂತರ ಮಸಾಲ ಹಾಕಿ ತರಕಾರಿ ಹಾಕಿ ಒಂಚೂರು ಕುದಿ ಬಂದ ನಂತರ ಬಟಾಣಿ ಎಲ್ಲ ಹಾಕಿರ್ತೀವಲ್ಲ, ಕುದಿ ಬಂದ ನಂತರ ಕೊನೆಗೆ ಫ್ಲೇವರಿಗೆ ನೀವು ಗರಂ ಮಸಾಲ, ಫ್ರೈ ಮಾಡಿರುವಂತಹ ಕರಿಬೇವು ಮತ್ತು ಪುದೀನ ಸೊಪ್ಪು ಹಾಕಿಬಿಟ್ಟು ಜಸ್ಟ್ 1 ನಿಮಿಷ ನೀವು ಕುದಿಸ್ಕೊಂಡ್ರೆ ಸಾಕು. ಕೊನೆಯದಾಗಿ ಇನ್ನೂ ನಾನು ಇದರ ಫ್ಲೇವರ್ ಜಾಸ್ತಿ ಮಾಡಲಿಕ್ಕೆ ಮನೆಯಲ್ಲೇ ಮಾಡಿರುವಂತಹ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ನಿಮಗೆ ಕರಿಬೇವು ಫ್ರೈ ಮಾಡಿ ಜಾಸ್ತಿ ದಿನ ಇಡೋ ಟಿಪ್ಸ್ ಮತ್ತು ಮನೆಯಲ್ಲೇ ತುಪ್ಪ ಮಾಡುವಂಥ ಟಿಪ್ಸನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೇನೆ. ಅಲ್ಲೂ ನೀವು ಆ ವಿಡಿಯೋನ ನೋಡ್ಬೋದು. ನೋಡಿದ್ರಲ್ಲ, ಸೂಪರ್ ಆಗಿರುವಂತಹ ತುಂಬಾ ಫೆಂಟಾಸ್ಟಿಕ್ ಆಗಿರುವಂತಹ ಹಸಿ ಬಟಾಣಿ ಗಸಿ ರೆಡಿಯಾಗಿದೆ. ಚಪಾತಿ ರೋಟಿ ಜೊತೆ ಎಷ್ಟು ಅದ್ಭುತವಾಗಿರುತ್ತೆ ಅಂತ ತಿನ್ನಲಿಕ್ಕೆ ನೀವು ನಂಬಲ್ಲ. ಒಂದ್ಸರಿ ಮಾಡಿದ್ರೇ ನಿಮ್ಗೆ ಅದರ ರುಚಿ ಗೊತ್ತಾಗುತ್ತೆ. ಜಾಸ್ತಿ ಖಾರ ತಿನ್ನಲ್ಲ ಅನ್ನೋರಿಗೆ ಕೂಡ ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದರ ಆರೋಗ್ಯದ ಲಾಭಗಳು ಏನಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಾರ್ಮಲ್ ಆಗಿ ಈ ಹಸಿ ಬಟಾಣಿಯಲ್ಲಿ ಇದೆಯಲ್ಲ ತುಂಬಾ ಹೆಚ್ಚಿನ ಫೈಬರ್ ಅಂಶ, ಐರನ್ ಅಂಶ ಮತ್ತು ವಿಟಮಿನ್ ಸಿ ಇರುತ್ತೆ. ಫೈಬರ್ ಅಂಶ ಇರೋದ್ರಿಂದ ಏನಾಗುತ್ತೆ, ನಮ್ಗೆ ಏನಾದರೂ ತಿಂದರೆ ಅದು ಬೇಗ ಕರಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆದ್ದರಿಂದ ಬಟಾಣಿನ ನಾವು ದಿನ ತಿನ್ನೋದ್ರಿಂದ ಏನಾದರೂ ನಮಗೆ ಇಂಡೈಜೆಷನ್ ಪ್ರಾಬ್ಲಮ್ ಇದ್ದರೆ, ಅಜೀರ್ಣ ಸಮಸ್ಯೆ ಇದ್ದರೆ ತುಂಬಾ ಒಳ್ಳೆಯದು ಅಂತಾರೆ. ಅದಲ್ಲದೆ ಈ ಮಲಬದ್ಧತೆ ಇರುತ್ತಲ್ವ, ಮೋಷನ್ ಗಟ್ಟಿಯಾಗೋದಿಲ್ಲ, ಅದಕ್ಕೆ ಕೂಡ ಈ ಹಸಿ ಬಟಾಣಿ ತುಂಬಾ ಒಳ್ಳೆಯದು. ಯಾಕಂತಂದರೆ ಫೈಬರ್ ಇರೋದ್ರಿಂದ ನಿಮಗೆ ಸ್ಟೂಲು ತುಂಬಾ ಬೇಗ ಪಾಸ್ ಆಗಲಿಕ್ಕೆ, ತುಂಬಾ ಸ್ಮೂತಾಗಿ ಪಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಇದರಲ್ಲಿ ಐರನ್ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಐರನ್ ಅಂಶ ತುಂಬಾ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಕೂಡ ಇದು ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಕೂಡ ಇದರಲ್ಲಿ ತುಂಬಾ ಜಾಸ್ತಿ ಇರೋದ್ರಿಂದ ಇದು ಇಮ್ಯುನಿಟಿ ಪವರನ್ನು, ನಮ್ಮ ದೇಹದ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ದಿನ ತಿನ್ನೋದ್ರಿಂದ ತುಂಬಾ ಲಾಭ ಇದೆ. ಅಷ್ಟು ಮಾತ್ರ ಅಲ್ಲದೆ ಇದು ಗಂಡಸರಿಗೆ ತುಂಬಾ ಒಳ್ಳೆಯದು ಅಂತಾರೆ. ಯಾಕಂತಂದರೆ ಈ ಸ್ಪರ್ಮ್ ಕೌಂಟ್ ಇದೆಯಲ್ವಾ, ಅದನ್ನ ಇದು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಯಾಕಂತಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಇರುತ್ತೆ ಗಂಡಸರಿಗೆ. ಸೊ ಆ ಥರ ಇದ್ದಾಗ ಈ ಬಟಾಣಿನ ದಿನ ತಿಂತಾ ಇದ್ದರೆ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಕಣ್ಣಿಗೆ ತುಂಬ ಒಳ್ಳೆಯದು ಅಂತಾರೆ, ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತಾರೆ. ಆದ್ದರಿಂದ ಈ ಥರ ತುಂಬಾ ಲಾಭ ಇರುವಂತಹ ಹಸಿ ಬಟಾಣಿ ಅಥವಾ ಬಟಾಣಿ ಯಾವುದೂ ಆಗುತ್ತೆ, ದಿನ ತಿಂತಾ ಇದ್ದರೆ ನೀವೇ ಯೋಚಿಸಿ. ಆರೋಗ್ಯಕ್ಕೆ ಇಷ್ಟೆಲ್ಲ ಲಾಭ ಇರುವಾಗ ನಾವು ಯಾಕೆ ತಿನ್ನಬಾರ್ದು? ಡೈಲಿ ನೀವು ಅಟ್ಲೀಸ್ಟ್ 1 ಬೌಲ್ ಆದರೂ ಹಸಿ ಬಟಾಣಿನ ನಮಗೆ ಪಲಾವ್ ಮಾಡುವಾಗಿರ್ಬೋದು, ಸಾಂಬಾರು ಮಾಡುವಾಗಿರ್ಬೋದು ಹಾಕ್ಕೊಂಡ್ರೆ ನಮಗೆ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವ್ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.